ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಐತಿಹಾಸಿಕ ತೀರ್ಪನ್ನ ಹೊರಗೆ ಹಾಕಿರುವ ಕೋರ್ಟ್ ಇದು. ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕಂದ್ರೆ ಸರ್ವೇ ಸಾಮಾನ್ಯರ ಗತಿ ಏನಾಗ್ತಾ ಇತ್ತು ಅನ್ನೋದು ಕುರಿತಾಗಿ ಎಲ್ಲೊಂದು ಕಡೆ ಕಾನೂನಿಗೆ ದುಡ್ಡಿನ ಮೊರೆ ಹೋದ್ರೆ ನಮ್ಗೆ ಶಿಕ್ಷೆ ಆಗಲ್ಲ, ನಮಗೆ ಯಾವುದೇ ರೀತಿಯಾದಂಥದ್ದು ಆಟಗಳ ನಡೆಯಲ್ಲ ಅನ್ನೋದಕ್ಕೆ ಈ ತೀರ್ಪೇ ಕಾರಣ ಅಂತ ಹೇಳ್ಬೋದು. ಈಗ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಏನೋ ವಿನಯ ಗೌಡ ಅವರು ಇವತ್ತು ಜೀವಾವಧಿ ಶಿಕ್ಷೆ ಆಗಿರುವ ತೀರ್ಪು ಹೊರಗಡೆ ಬರ್ತಾ ಇದೆ. ಇದು ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಯಾಕಂದ್ರೆ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರು ಕೂಡ 15ನೇ ನಂಬರ್ ನಲ್ಲಿ ಫಾಲ್ ಆಗಿರುವಂತದ್ದು. ಅಂದ್ರೆ ಆರೋಪಿ 15ನೇ ನಂಬರ್ದಲ್ಲಿ ಇದ್ದಾಗ ಅವರಿಗೆ ಇವತ್ತು ಐತಿಹಾಸಿಕ ತೀರ್ಪನ್ನ ಕೊಟ್ಟಿರುವುದು ಇವತ್ತು ಕಾದಿರಿಸಲಾಗಿತ್ತು. ಇವತ್ತಿನ ಕೊಲೆ ಪ್ರಕರಣದಲ್ಲಿ ಏನು ಸುಮಾರು 17 ಜನ ಈ ಕೊಲೆ ಪ್ರಕರಣದಲ್ಲಿ ಪಾಲ್ಗೊಂಡಿದ್ದರು. 17ನೇ ಆದಂತ ಏನು ಇನ್ಸ್ಪೆಕ್ಟರ್ ಅವರಿಗೆ 30 ಲಕ್ಷ ದಂಡ ಮತ್ತು ಸುಮಾರು ಶಿಕ್ಷೆಗಳನ್ನ ಫಾಲೋ ಮಾಡಿರುವಂತದ್ದು. ಯಾಕಂದ್ರೆ ನಿಜಕ್ಕೂ ಇದು ಖುಷಿ ಆಗುತ್ತೆ. ಯಾವ ರಾಜಕಾರಣ ಇರ್ಲಿ, MLA ಇರ್ಲಿ, MP ಇರ್ಲಿ, ಇವತ್ತು ಸರ್ವೇ ಸಾಮಾನ್ಯರಿಗೆ ನ್ಯಾಯ ಸಿಗ್ತಾ ಇದೆ ಅನ್ನೋದು ಇದು ಒಂದು ಐತಿಹಾಸಿಕ ತೀರ್ಪು. ಯಾಕಂದ್ರೆ ಎಲ್ಲೋ ಒಂದು ಕಡೆ ನೋಡಿದಾಗ ಈ ರೀತಿಯಾಗಿ ದೊಡ್ಡ ದೊಡ್ಡ ತಿಮಿಂಗಲಗಳೇನೆ ಇವತ್ತು ಜೈಲು ಪಾಲಾಗ್ತಾ ಇದ್ದಾರೆ, ದೊಡ್ಡ ಶಿಕ್ಷೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ವಿಚಾರವಾಗಿನೂ ಕೂಡ ಕೇಳ್ಪಟ್ಟಿರುವಂತದ್ದು. ಯಾಕಂದ್ರೆ ಸಂಸದ JDS ನ ಸಂಸದ ಅವರು ಕೂಡ ಜೈಲಿನಲ್ಲಿ ಹೋಗಿರುವಂತದ್ದು. ಯಾಕೆಂದ್ರೆ ಈ ರೀತಿಯಾಗಿ ನ್ಯಾಯ ಸಿಗ್ತಾ ಇದೆ, ನ್ಯಾಯ ಬೇಕು, ನ್ಯಾಯ ಉಳಿತೆ ಅನ್ನೋದಕ್ಕೆ ಕಾರಣನೇ ಇವತ್ತು ಕಾನೂನಿನ ಅಡಿಯಲ್ಲಿ ನಂಬಿಕೆ ಇಟ್ಟು ಹೋರಾಟ ಮಾಡ್ತಾ ಇರುವ ಇವತ್ತು ಜನರಿಗೆ ಇವತ್ತು ನೆಮ್ಮದಿಯ ಊಟ. ಯಾಕೆಂದ್ರೆ ಇನ್ನೂ ಕಾನೂನು ಜೀವಂತವಾಗಿದೆ ಅಂತ ಅನಿಸೋದು. ಯಾಕೆಂದ್ರೆ ಈವರೆಗೆ ನೋಡಿದ ಹಾಗೆ ಲಂಚ, ಭ್ರಷ್ಟಾಚಾರ, ಭ್ರಷ್ಟ ರಾಜಕಾರಣಿಗಳಂತ ಈ ರೀತಿ ಓಡಾಡ್ತಾ ಇರುವ ಸಮಯದಲ್ಲಿ ಇಂಥ ಒಂದು ತೀರ್ಪನ್ನ ಹೊರಗೆ ಹಾಕಿರುವಂತದ್ದು ಏನ್ ಅನಿಸಿದೆ, ಅಥವಾ ಯಾಕೆ ಈ ರೀತಿ ಆಯ್ತು, ಎಲ್ಲೋ ಒಂದು ಕಡೆ ಎಡವಿದ್ರ ಶಾಸಕರು ಅನ್ನೋದನ್ನು ಕೂಡ ಆಗ್ತದೆ. ಆದ್ರೆ ಯಾವ ಮಟ್ಟದಲ್ಲಿ ಹೋರಾಟ ಆಗುತ್ತೆ ಅಥವಾ ಇನ್ನೂ ಒಂದು ತಿಂಗಳ ಟೈಮ್ ಇರಬೇಕಾದ್ರೆ ಏನೆಲ್ಲ ಅರ್ಜಿಗಳನ್ನ ಸಲ್ಲಿಸ್ತಾರೆ ಕುಟುಂಬಸ್ಥರು, ಶಾಸಕರ ಕುಟುಂಬಸ್ಥರು ಅನ್ನೋದನ್ನು ಕೂಡ ಆಗುತ್ತೆ. ಯಾಕಂದ್ರೆ ಈ ರೀತಿಯಾಗಿ ಐತಿಹಾಸಿಕ ತೀರ್ಪುಗಳು ಬಂದಿರುವ ಕಾರಣಕ್ಕೆ ನೋಡ್ಬೋದು. ಯಾಕಂದ್ರೆ ಯೋಗೇಶ್ ಗೌಡ BJP ನಾಯಕರು ಅವರು ಇದ್ದಾಗ್ಲೇನೆ ಮರಣ ಹೊಂದಿರುತ್ತಾರೆ. ಈವರೆಗೂ 2016ರಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಾದ ಸುಮಾರು ಎಲ್ಲೋ ಒಂದು ಕಡೆ ಶಾಸಕರು ರಿಲೀಫ್ ಆಗಿದ್ರು. ಆದ್ರೂ ಕೂಡ ಇವತ್ತು ಐತಿಹಾಸಿಕ ತೀರ್ಪು ನಿರ್ಮಾಣ ಆಗಿದೆ ಅಂದ್ರೆ ಅದು ನಿಜಕ್ಕೆ ಅದು ಕಾನೂನು ಅಡಿಯಲ್ಲಿ ಇವತ್ತು ಸರ್ವೇ ಸಾಮಾನ್ಯರು, ರೈತರು ನಿಟ್ಟುಸಿರು ಬಿಡ್ತಾರೆ. ನಮಗೂ ನ್ಯಾಯ ಸಿಗುತ್ತೆ, MLA ದುಡ್ಡಲ್ಲ, MP ದುಡ್ಡಲ್ಲ, ಮಂತ್ರಿಗಿರಿ ನಡೆಯಲ್ಲ ಅನ್ನೋದು ಕಾನೂನಿನಲ್ಲಿ ಇದು ಐತಿಹಾಸಿಕ ತೀರ್ಪು. ಇದು VMTV ಕರ್ನಾಟಕ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಅಂತಾನೆ ಕೊಡ್ತಾ ಇದ್ದೀವಿ.